ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನಲ್ಲೇ ತನಗೆ ಮೋಸ ಮಾಡಿದ್ಲು ಅನ್ನೋ ಕಾರಣಕ್ಕೆ ಯುವಕನೊಬ್ಬ ಯುವತಿಯ ಜೀವನಕ್ಕೆ ಬೆಂಕಿ ಹಚ್ಚಿಬಿಟ್ಟಿದ್ದಾನೆ. ಇಬ್ಬರು ಹಲವು ವರ್ಷಗಳಿಂದ ಒಬ್ಬರನ್ನೊಬ್ಬರು ಪ್ರೀತಿ ಮಾಡ್ತಿದ್ರು. ಆದರೆ ಜಾತಿ ಬೇರೆ ಅನ್ನೋ ಕಾರಣಕ್ಕೆ ಯುವತಿ ಮನೆಯವರು ಬೇರೆಯವರ ಜೊತೆ ಮದುವೆ ಮಾಡಿದ್ರು. ಇದರಿಂದ ರೊಚ್ಚಿಗೆದ್ದ ಪ್ರಿಯಕರ ಪ್ರಿಯತಮೆಯ ಜೀವನಕ್ಕೆ ಕೊಳ್ಳಿ ಇಟ್ಟು ಬಿಟ್ಟಿದ್ದಾನೆ. ಅದರ ಡೀಟೇಲ್ಸ್ ಇಲ್ಲಿದೆ ನೋಡಿ. ಪ್ರೀತಿಸಿ ಕೈಕೊಟ್ಟವನ ಮನೆಯೆದುರು ಅಂಬೇಡ್ಕರ್ ಫೋಟೋ ಹಿಡಿದು ಪ್ರತಿಭಟನೆ ಮಾಡ್ತಿರೋ ಯುವತಿಗೆ ಆದ ಅನ್ಯಾಯ ನೆನೆದು ಪ್ರಜ್ಞೆ ತಪ್ಪಿ ಬಿದ್ದಿರೋ ತಾಯಿ, ಪ್ರಜ್ಞೆ ತಪ್ಪಿದವರನ್ನ ಆಂಬ್ಯುಲೆನ್ಸ್ನಲ್ಲಿ ಕರೆದೊಯ್ತಿರುವ ಸಂಬಂಧಿಕರು, ತಾಯಿ ಪ್ರಜ್ಞೆ ತಪ್ಪಿದ್ದು ಕಂಡು ಕಂಗಾಲಾಗಿ ಪ್ರಜ್ಞೆ ತಪ್ಪಿದ ಯುವತಿ. ಈ ದೃಶ್ಯಗಳು ಕಂಡು ಬಂದಿದ್ದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ಪಲುಚೆರ್ಲು ಗ್ರಾಮದಲ್ಲೇ. ಇದಕ್ಕೆ ಕಾರಣ ಪ್ರಿಯತಮನ ಮನೆ ಮುರುಕುತನ. ನಾಲ್ಕು ವರ್ಷಗಳಿಂದ ಪ್ರೀತಿ ಮಾಡಿತ್ತು ಆ ಜೋಡಿ. ಮದುವೆ ಮಾಡಿಕೊಳ್ಳಲು ಅಡ್ಡಿಯಾಯಿತು ಜಾತಿ. ಈ ಫೋಟೋದಲ್ಲಿ ಕಾಂತಿರೋಣಿ ನೋಡಿ, ಆ ಮನೆ ಮುರುಕ. ಹೆಸರು ಅಂಬರೀಶ್ ಅಂತ. ಈ ಅಂಬರೀಶ್ ಚಿಂತಾಮಣಿಯಲ್ಲಿ ಕಾಲೇಜು ಓದುತ್ತಿದ್ದಾಗ ಕೆಂಪದೇನಹಳ್ಳಿಯ ಸಂತ್ರಸ್ತೆ ಯುವತಿಯನ್ನ ಪರಿಚಯ ಮಾಡಿಕೊಂಡಿದ್ದ. ಆ ಪರಿಚಯ ಸ್ನೇಹಕ್ಕೆ ತಿರುಗಿ ಕೊನೆಗೆ ಅದು ಪ್ರೀತಿಗೆ ತಿರುಗಿತ್ತು. ಸುಮಾರು 4 ವರ್ಷ ಯುವತಿಯ ಮನೆಯವರಿಗೆ ಗೊತ್ತಿಲ್ಲದ ಇವರ ಪ್ಯಾರ್ ಕಹಾನಿ ಮುಂದುವರೆದಿತ್ತು. ಹೀಗೆ ಪ್ರೇಮಲೋಕದಲ್ಲಿ ವಿಹರಿಸುತ್ತಿದ್ದ ಜೋಡಿ ಪಾರ್ಕು, ಥಿಯೇಟರ್, ದೇವಸ್ಥಾನ, ಕೆರೆ ಕಟ್ಟೆ ಹೀಗೆ ಎಲ್ಲೆಂದರಲ್ಲಿ ಸುತ್ತಾಡ್ತಿದ್ರು. ಸಾಮಾನ್ಯ ಪ್ರೇಮಿಗಳಂತೆ ಕೈ ಹಿಡಿದು ತಿರುಗಾಡಿದ್ರು. ಕೊನೆಗೆ ಅದು ಹೇಗೋ ಯುವತಿಯ ಮನೆಯವರಿಗೆ ಇವರ ಪ್ರೀತಿ ವಿಚಾರ ಗೊತ್ತಾಗಿತ್ತು. ಮನೆಯವರಿಗೆ ತಮ್ಮ ವಿಚಾರ ಗೊತ್ತಾಗಿದೆ ಅನ್ನೋದು ಯುವತಿಗೆ ಗೊತ್ತಾಗಿತ್ತು. ಈ ವಿಚಾರ ಯುವತಿಗೆ ಗೊತ್ತಾಗುತ್ತಿದ್ದಂತೆ ನನ್ನನ್ನ ಮದುವೆಯಾಗುವಂತ ಸಂತ್ರಸ್ತ ಯುವತಿ ಅಂಬರೀಷನಿಗೆ ಗಂಟು ಬಿದ್ದಿದ್ಲು. ಆದರೆ ಅವನ ಉತ್ತರ ಕಂಡು ಯುವತಿ ಫುಲ್ ಶಾಕ್ ಆಗಿದ್ಲು. ಪ್ರೀತಿ ಮಾಡುವಾಗ ಅಡ್ಡಿ ಬಾರದ ಜಾತಿ ಮದುವೆಗೆ ಅಡ್ಡಿ ಬಂದಿತ್ತು. ಅಲ್ಲದೆ ನಾವಿಬ್ಬರು ಮದುವೆಯಾದ್ರೆ ನಮ್ಮ ಮನೆಯವರು ಹತ್ತಿರ ಸೇರಿಸಲ್ಲ, ನಿಮ್ಮ ಮನೆಯವರು ಹತ್ತಿರ ಸೇರಿಸಲ್ಲ ಅಂತ ಹೇಳಿದ್ನಂತೆ. ಇದನ್ನ ಕೇಳಿ ಯುವತಿ ಕಂಗಾಲಾಗಿ ಹೋಗಿದ್ಲು. ಸರಿ ಆಯ್ತು, ನಿನ್ನ ಜೀವನ ನೀನು ನೋಡಿಕೋ, ನನ್ನ ಜೀವನ ನಾನು ನೋಡಿಕೊಳ್ತೀನಿ ಅಂತ ಹೇಳಿದ್ದ ಸಂತ್ರಸ್ತೆ. ಮನೆ ಮುರುಕ ಅಂಬರೀಷ್ನಿಂದ ದೂರವಾಗಿ ತನ್ನ ಜೀವನ ರೂಪಿಸಿಕೊಳ್ಳೋಕೆ ಮುಂದಾಗಿದ್ಲು. ನಮ್ಮೂರು ಕೆಂಪನಹಳ್ಳಿ. ಅಂಬರೀಷ್ನ ನಾನು ಇಷ್ಟಪಟ್ಟು 4 ವರ್ಷ ಲವ್ ಮಾಡ್ಕೊಂಡೆ ಸರ್. ಲವ್ ಮಾಡಿಕೊಂಡು ಈ ಥರ ಫೋಟೋಸು ಎಲ್ಲ ಮಾಡ್ಕೊಂಡು ಇದ್ದು ಮತ್ತೆ ವೀಡಿಯೋ ಮಾಡಿದ್ರೆ ನನಗೆ ಗೊತ್ತಿಲ್ಲ ಸರ್. ಇವತ್ತಿಗೂ ನನಗೆ ಗೊತ್ತಿಲ್ಲ ವೀಡಿಯೋ ಮಾಡಿದ್ರೆ. ಮತ್ತೆ ಮದುವೆ ಮಾಡ್ಕೊಳ್ಳೋಣ ಅನ್ನೋಷ್ಟಕ್ಕೆ ಅವನು ಅವಾಗ ಇಲ್ದಿದ್ದು ಜಾತಿ ಭೇದ, ಮತ್ತೆ ನಾನು ಮದುವೆ ಮಾಡ್ಕೊಬೇಕು ಅನ್ನೋಷ್ಟಕ್ಕೆ ನೀವು ಎಸ್ಸಿ ನಾವು ಗೊಲ್ಲ ಆಗಲ್ಲ, ನಿಮ್ಮ ಫ್ಯಾಮ್ಲಿಯವರು ನಿಮ್ಗೆ ದೂರ ಆಗ್ತಾರೆ, ನನ್ನ ಫ್ಯಾಮ್ಲಿಯವ್ರು ನನಗೂ ದೂರ ಆಗ್ತಾರೆ, ಬೇಡ ನಾನು ಮಾಡ್ಕೊಳ್ಳೋದು ನಿನ್ನ ಅಂತ ಹೇಳ್ಬಿಟ್ಟು ಸರ್. ನೀವು ಜಾತಿ ಎಸ್ಸಿ ಅಂತ ಹೇಳ್ಬಿಟ್ಟು ನಾನು ಕಲ್ತಿರಾಗೋದು. ಸರಿ ಆಯಿತು, ನಿನ್ನ ಪ್ರಕಾರನೇ ಹೋಗೋಣ, ನಿನ್ನ ಲೈಫ್ ನೀನು ನೋಡ್ಕೊ ಅಂತ ಹೇಳ್ಬಿಟ್ಟು ನಾನು ಕಲ್ತಿರಾಗೋದು ಸರ್. ಎಲ್ಲ ಮರೆತು ಬೇರೆಯವನ ಜೊತೆ ಯುವತಿ ಮದುವೆ. ನವವಿವಾಹಿತೆಗೆ 25 ದಿನದಲ್ಲಿ ಮಾಜಿ ಲವರ್ ಶಾಕ್. ಪ್ರೀತಿ ಮಾಡುವಾಗ ಜಾತಿ ನೋಡದ ಅಂಬರೀಷ ಮದುವೆ ಅಂದಾಕ್ಷಣ ಜಾತಿಯನ್ನ ಮುಂದೆ ಮಾಡಿದ್ದ. ಆದರೆ ಸಂತ್ರಸ್ತೆ ಇದರಿಂದ ಎದೆಗುಂದಿರಲಿಲ್ಲ. ನಡೆದಿದ್ದೆಲ್ಲ ಒಂದು ಕೆಟ್ಟ ಕನಸು ಅಂತ ಎಲ್ಲ ಮರೆತು ತನ್ನ ಜೀವನ ತಾನು ರೂಪಿಸಿಕೊಳ್ಳಲು ಮುಂದಾಗಿದ್ಲು. ಅಲ್ಲದೆ ಮನೆಯವರು ನೋಡಿದ ವರನ ಜೊತೆ ಮದುವೆ ಮಾಡಿಕೊಂಡು ಹೊಸ ಜೀವನಕ್ಕೆ ಕಾಲಿಟ್ಟಿದ್ಲು. ಆದರೆ ಆಕೆ ಮದುವೆಯಾಗಿ ಕೇವಲ 20 ದಿನಕ್ಕೆ ಆಕೆಯ ಜೀವನಕ್ಕೆ ಮಾಜಿ ಲವರ್ ಕೊಳ್ಳಿ ಇಟ್ಟಿದ್ದಾನೆ. ಅಂಬರೀಷ್ ಮತ್ತು ಸಂತ್ರಸ್ತೆಯ ಖಾಸಗಿ ಕ್ಷಣಗಳ ಫೋಟೋ, ವಿಡಿಯೋಗಳನ್ನ ಸಂತ್ರಸ್ತೆ ಪತಿಗೆ ಕಳುಹಿಸಿದ್ದಾನೆ. ಇದನ್ನ ಕಂಡು ಸಂತ್ರಸ್ತೆಯ ಪತಿ ತಾಳಿ ಕಿತ್ತುಕೊಂಡು ಮನೆಯಿಂದ ಹೊರದಬ್ಬಿದ್ದಾನೆ. ಮದುವೆ ಮಾಡಿ ಸರ್. ಮದುವೆ ಮಾಡಿದ್ಮೇಲೆ ನನ್ನ ಲೈಫ್ ನೋಡ್ಕೊಂಡೆ ಸರ್. ನನ್ನ ಲೈಫ್ ನಾನು ನೋಡ್ಕೊಂಡ್ಮೇಲೆ 20 ದಿವಸಕ್ಕೆ ಅದ್ಯಾವುದೋ ವೀಡಿಯೋಸ್ ಅಂತೆ ಮತ್ತು ಫೋಟೋಸ್ ಎಲ್ಲ ಆಗಿಬಿಟ್ಟು ನಮ್ಮ ಯಜಮಾನ್ರಿಗಾಗಿದೆ ಸರ್. ಅವನು ನಮ್ಮ ಯಜಮಾನ್ರೆಲ್ಲ ನೋಡಿಬಿಟ್ಟು ನನ್ನ ತಾಳಿ ಬೊಟ್ಟೆಲ್ಲ ಕಿತ್ಕೊಂಡು ಕಳಿಸ್ಬಿಟ್ಟಿದ್ದಾರೆ ಸರ್. ಏನಾದರೂ ಮಾಡಿ ನನಗೆ ನ್ಯಾಯ ಬೇಕು ಸರ್. ಇದರಲ್ಲಿ ಇಬ್ಬರು ಇನ್ನೂ ಇನ್ವಾಲ್ವ್ ಆಗಿದ್ದಾರೆ. ಮಾಡಿ ನನಗೆ ನ್ಯಾಯ ಕೊಡಿಸಿ ಸರ್. ಅವ್ನು ಬರೋವರೆಗೂ ಇಲ್ಲಿಂದ ನಾನು ಹೋಗಲ್ಲ ಸರ್. ನ್ಯಾಯ ಕೊಡೋವರೆಗೂ ನಾನು ಇಲ್ಲಿಂದ ಹೋಗಲ್ಲ.
ಮನೆ ಮಗಳಿಗೆ ನ್ಯಾಯಕ್ಕಾಗಿ ಕುಟುಂಬಸ್ಥರ ಪ್ರತಿಭಟನೆ. ಮನೆ ಮುಂದೆ ಬಂದರೂ ಕಾಣಿಸಿಕೊಳ್ಳದ ಅಂಬರೀಷ್. ಪರಿಚಯಸ್ಥರ ಮೂಲಕ ಅಂಬರೀಷನ ಪರಿಚಯವಾಗಿತ್ತು. 4 ವರ್ಷ ಇಬ್ಬರು ಪ್ರೀತಿ ಮಾಡಿದ್ರು. ಆದರೆ ಮದುವೆ ಮಾತು ಬಂದಾಗ ಅಂಬರೀಷ್ ಜಾತಿ ಖ್ಯಾತೆ ತೆಗೆದಿದ್ದ. ಸರಿ, ಎಲ್ಲವೂ ಹಾಳಾಗಿ ಹೋಗ್ಲಿ ಅಂತ ಬೇರೆ ಹುಡುಗನನ್ನ ಹುಡುಕಿ ಮದುವೆ ಮಾಡಿದ್ದೆವು. ಈಗ ನೋಡಿದ್ರೆ ನಮ್ಮ ಮಗಳು ಮದುವೆಯಾಗಿದ್ದ ಹುಡುಗನಿಗೆ ಫೋಟೋ, ವಿಡಿಯೋ, ಮೆಸೇಜ್ಗಳನ್ನ ಸೆಂಡ್ ಮಾಡಿ ನಮ್ಮ ಮಗಳ ಜೀವನವನ್ನ ಹಾಳು ಮಾಡಿದ್ದಾನೆ. ಕಳೆದೊಂದು ತಿಂಗಳಿನಿಂದ ನ್ಯಾಯಕ್ಕಾಗಿ ಅಲದಾಡುತ್ತಿದ್ದೇವೆ. 2 ದಿನಗಳಿಂದ ಅವರ ಮನೆ ಮುಂದೆ ಪ್ರೊಟೆಸ್ಟ್ ಮಾಡ್ತಿದ್ದೇವೆ. ಇದುವರೆಗೂ ಅಂಬರೀಷ್ ಆಗಲೇ ಆತನ ಕಡೆಯವರು ಬಂದಿಲ್ಲ. ನಮ್ಮ ಮಗಳು ಸತ್ತರೆ ಅವರ ಮನೆ ಎದುರೇ ಅಂತ್ಯ ಸಂಸ್ಕಾರ ಮಾಡ್ತೀವಿ ಅಂತ ಕುಟುಂಬಸ್ಥರು ಗೋಳಾಡ್ತಿದ್ದಾರೆ. ಕಲ್ಚರಲ್ಲಿ ಅಂಬರೀಷ್ ಅನ್ನೋ ಹುಡುಗನ ಲವ್ ಮಾಡಿದ್ರು. 4 ವರ್ಷದಿಂದ ಜೊತೆಯಲ್ಲಿ ಓಡಾಡ್ಕೊಂಡಿದ್ದು, ಅವಳನ್ನ ವಿಡಿಯೋ ಫೋಟೋ ಎಲ್ಲ ತಕ್ಕೊಂಡು ಅವನು ಇಟ್ಕೊಂಡಿದ್ನಂತೆ. ಇವಳು ಮದುವೆ ಮಾಡ್ಕೊ ಅಂತ ಹೇಳಿದ್ದಕ್ಕೆ, ಇಲ್ಲ ನಿನ್ಗೆ ಬೇರೆ ಕ್ಯಾಸ್ಟ್, ನನ್ನ ಬೇರೆ ಕ್ಯಾಸ್ಟ್, ಮದುವೆ ಮಾಡ್ಕೊಳ್ಳಲ್ಲ ನಾನು ಅಂತ ಹೇಳಿದ್ನಂತೆ. ಸರಿ ಆಯಿತು ಅಂತ ಹೇಳ್ಬಿಟ್ಟು ಅವಳು ಸೈಲೆಂಟ್ ಆಗಿಬಿಟ್ಲು. ನಾವು ಯಾರು ಹುಡುಗ ಬಂದರು, ಒಳ್ಳೆ ಹುಡುಗ ನೋಡಿ ಮದುವೆ ಮಾಡಿದ್ವಿ. ಮದುವೆ ಮಾಡಾದ್ಮೇಲೆ 20 ದಿನಕ್ಕೆ ಹುಡುಗನಿಗೆ ಮೆಸೇಜು, ಫೋಟೋ, ವೀಡಿಯೋಸ್ ಎಲ್ಲ ಸೆಂಡ್ ಮಾಡಿ ಅಲ್ಲೂ ಅವ್ರಿಗೆ ಬಾಳೆ ಇಲ್ದಿರ ಮಾಡಾಕಿದ್ದಾನೆ. ಅವ್ರು ತಾಳಿ ಕಿತ್ಕೊಂಡು ಆಚೆ ಹಾಕಿದ್ದಾರೆ. ಅವಳು ಬಂದು 1 ತಿಂಗಳಾಯಿತು. 1 ತಿಂಗಳಿಂದನೂ ಕಂಪ್ಲೇಂಟ್ ಕೊಟ್ವಿ, ನಮಗೇನು ಅವ್ರ ಕಡೆಯಿಂದ ರೆಸ್ಪಾನ್ಸ್ ಬರಲಿಲ್ಲ. ಅದಕ್ಕೆ ಇಲ್ಲಿ ಬಂದು ಕೂತ್ಕೊಂಡಿದ್ದೀವಿ. ನಮಗೇನಾದರೂ ನ್ಯಾಯ ಕೊಡ್ರಿ, ನಮ್ಮ ಮಗು ಬಾಳೆ ಹಿಂಗೆ ಹಾಳಾಗಿದೆ ಅಂತ ಹೇಳ್ಬಿಟ್ಟು ನ್ಯಾಯ ಕೂತ್ಕೊಂಡಿದ್ದೀವಿ. ನಿನ್ನೆ ಮಧ್ಯಾಹ್ನದಿಂದ ಬಂದು ಕೂತ್ಕೊಂಡಿದ್ವಿ. ಯಾರೂ ಇವತ್ತಿಗೂ ಒಂದು ಮಾತು ಮಾತಾಡಿಲ್ಲ. ಯಾವ ನ್ಯಾಯಸ್ಥರು ಬರಲಿಲ್ಲ. ಕೂತ್ಕೊಂಡಿದ್ದು ಬೆಳಗ್ಗೆಯಿಂದ ಊಟನೂ ಏನು ನೀರು ಏನು ಇಲ್ದೇನೆ ಅವಳು ಹಂಗೆ ಬಿದ್ದು ಸತ್ತಿದ್ದಾಳೆ. ಅವ್ರು ಸತ್ತೋಗ್ಲಿ, ಬೇಕಾದರೆ ಅವ್ರ ಮನೆ ಹತ್ರನೇ ಉಂಡ್ಬಿಟ್ಟು ಹೋಗ್ತೀವಿ. ಅವ್ರ ಕೈಯಲ್ಲಿ ಏನೇನಾಗುತ್ತೆ ಆ ಮಾಡ್ಕೊಂಡು ಸರ್ ಅಷ್ಟೇ. ನಮ್ಗೆ ಒಟ್ಟಿನಲ್ಲಿ ನ್ಯಾಯ ಬೇಕು. ಮನೆ ಮುರುಕ ಅಂಬರೀಷನಿಗೆ ತಕ್ಕ ಶಾಸ್ತಿ ಮಾಡಲು ಆಗ್ರಹ. ಸಂತ್ರಸ್ತೆಗೆ ನ್ಯಾಯ ಕೊಡಿಸುವಂತೆ ಪ್ರತಿಭಟನಾಕಾರರ ಬೇಡಿಕೆ. ಪ್ರೀತಿ ಮಾಯೆ ಹುಷಾರು, ಕಣ್ಣೀರು ಮಾರೋ ಬಜಾರು ಅಂತ ಹೇಳ್ತಾರೆ. ಚಿಕ್ಕಬಳ್ಳಾಪುರದ ಈ ಪ್ರಕರಣವನ್ನ ನೋಡ್ತಿದ್ರೆ ಅದು ನಿಜ ಅನ್ನಿಸೋಕೆ ಶುರುವಾಗಿದೆ. ಪ್ರೀತಿ ಮಾಡಲು ಅಡ್ಡಿಯಾಗದ ಜಾತಿ ಮದುವೆ ಅಂದಾಕ್ಷಣ ಅಡ್ಡಿ ಬರುತ್ತೆ. ಹೀಗೆ ಜಾತಿ ನೋಡೋರು ಪ್ರೀತಿ ಯಾಕೆ ಮಾಡ್ತಾರೆ ಅನ್ನೋದು ಮಾತ್ರ ಅರ್ಥವಾಗ್ತಿಲ್ಲ. ಒಂದು ಬಾರಿ ಪ್ರೀತಿಸಿದರೆ ಜೀವನ ಪೂರ್ತಿ ಅವರು ಸಿಕ್ಕರು ಬಿಟ್ಟರು ಅವರ ಒಳಿತನ್ನ ಕೋರುವ ಲಕ್ಷಾಂತರ ಪ್ರೇಮಿಗಳಿದ್ದಾರೆ. ತಾವು ಪ್ರೀತಿಸಿದವರು ಬೇರೆಯವರನ್ನ ಮದುವೆಯಾಗಿ ಕಷ್ಟ ಅನುಭವಿಸ್ತಿದ್ರೆ ತಾವು ಕೂಡ ನೋವು ಪಟ್ಟುಕೊಳ್ತಾರೆ. ಅಂತಾದ್ರಲ್ಲಿ ಈ ಮನೆ ಮುರುಕ ಅಂಬರೀಷ್ ತಾನು ಪ್ರೀತಿಸಿದ್ದವಳ ಜೀವನವನ್ನೇ ಹಾಳು ಮಾಡಿಬಿಟ್ಟಿದ್ದಾನೆ. ಅಂಬರೀಷನನ್ನ ನಂಬಿದ್ದ ಸಂತ್ರಸ್ತೆ ಆತನ ಪ್ರಣಯ ಪಾಶಕ್ಕೆ ಸಿಲುಕಿದ್ಲು. ಕೊನೆಗೆ ಅವನು ಕೈಕೊಟ್ಟರೂ ಆಕೆ ಧೃತಿಗೆಟ್ಟಿರಲಿಲ್ಲ. ತನ್ನ ಜೀವನ ತಾನು ರೂಪಿಸಿಕೊಳ್ಳಲು ಮುಂದಾಗಿದ್ಲು. ಇದಕ್ಕೂ ಅಂಬರೀಷನ್ನು ಪಾಪಿ ಆಸ್ಪದ ಕೊಟ್ಟಿಲ್ಲ. ಹೀಗಾಗಿ ಮನೆ ಮುರುಕ ಅಂಬರೀಷನಿಗೆ ತಕ್ಕ ಶಾಸ್ತಿ ಮಾಡಿ ಅಂತ ಜನ ಆಗ್ರಹಿಸಿದ್ದಾರೆ. ಸಂತ್ರಸ್ತೆಗೆ ನ್ಯಾಯ ಸಿಗೋವರೆಗೆ ಅಂಬರೀಷನ ಮನೆ ಎದುರಿನಿಂದ ಕದಲುವುದಿಲ್ಲ ಅಂತ ಪ್ರತಿಭಟನಾಕಾರರು ಹೇಳ್ತಿದ್ದಾರೆ. ಹೀಗಾಗಿ ಅಂಬರೀಷ್ನಿಂದ ಹಾಳಾಗಿರೋ ಸಂತ್ರಸ್ತೆಯ ಜೀವನ ಅವನಿಂದಲೇ ಮತ್ತೆ ಹಸನಾಗಬೇಕಿದೆ. ಒಟ್ನಲ್ಲಿ ಪ್ರೀತಿಸಿದವರು ನಮ್ಮನ್ನ ಬಿಟ್ಟು ಹೋದರು. ಅವರು ಚೆನ್ನಾಗಿದ್ರೆ ಸಾಕು ಅಂತ ಹಲವು ಜನ ಜೀವನ ಮಾಡ್ತಿದ್ದಾರೆ. ಆದರೆ ತನಗೆ ಕೈಕೊಟ್ಟು ಹೋದಳು ಅನ್ನೋ ಕಾರಣಕ್ಕೆ ಪ್ರಿಯತಮೆಯ ಜೀವನಕ್ಕೆ ಕೊಳ್ಳಿ ಇಟ್ಟಿರೋ ಇಂತಹ ಮನೆ ಮುರುಕನನ್ನ ಸುಮ್ಮನೆ ಬಿಡಬಾರ್ದು. ಒಂದು ಹೆಣ್ಣಿನ ಜೀವನವನ್ನ ಹಾಳು ಮಾಡಿರೋನನ್ನ ಹುಡುಕಿ ಕರೆ ತರಬೇಕಿದೆ. ಜೊತೆಗೆ ಯುವತಿಯ ಜೀವನ ಹಸನು ಮಾಡುವ ಕೆಲಸ ಆಗಬೇಕಾಗಿರುವುದು ಸುಳ್ಳಲ್ಲ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.